ಧರ್ಮಸ್ಥಳದಲ್ಲಿ ಶೋಧ ನಿಲ್ಲುತ್ತಾ ಮುಂದುವರಿಯುತ್ತಾ ನಾಳೆಯೇ ಸರ್ಕಾರಕ್ಕೆ ಎಸ್ಐಟಿ ಮಧ್ಯಂತರ ವರದಿ. ಶೋಧಕ್ಕೆ ಫುಲ್ ಸ್ಟಾಪ್ ಹಾಕುತ್ತಾ ಸರ್ಕಾರ. ಈಗಾಗಲೇ 17 ಗುಂಡಿಗಳನ್ನು ಅಗ್ದಿದ್ದಾರೆ. 17 ಗುಂಡಿಗಳಲ್ಲಿ ಒಂದರಲ್ಲಿ ಮೂಳೆ ಹೊರತುಪಡಿಸಿದಂತೆ ಉಳಿದಂತೆ ಏನೂ ಸಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೂ ಕೂಡ ಮುಜುಗರ. ಇದು ಎಲ್ಲ ಈಗ ಆಗದು ಏನೂ ಇಲ್ಲ, ಬರೀ ಮಣ್ಣು ತೆಗೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅಂತ ಹೇಳಿ ಈಗಾಗಲೇ ನಿನ್ನೆ ಅನಾಮಿಕನನ್ನ ವಿಚಾರಣೆ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಆಲ್ಮೋಸ್ಟ್ 4 ಗಂಟೆಗಿಂತಲೂ ಹೆಚ್ಚಿನ ಕಾಲ ಆತನನ್ನ ವಿಚಾರಣೆ ನಡೆಸಿದ್ದಾರೆ. ಆತ ಇನ್ನೂ ಕೂಡ ಹೇಳ್ತಾ ಇರೋದು ಸೇಮ್ ರಾಗ, ಅದೇ ಹೇಳ್ತಾರಲ್ಲ, ಇನ್ನೂ ಕೂಡ ಅಲ್ಲಿ ಶವ ಇದೆ ಅಂತ ಹೇಳ್ತಾ ಇದ್ದಾನೆ. ಈತ ಹೇಳಿದ ಕಡೆ ಎಲ್ಲ ಅಗಸಿದ್ದಾರೆ, ಆದರೆ ಅಗಸಿದ ಜಾಗದಲ್ಲಿ ಸಿಕ್ಕಿದ್ದು ಬರೀ ಮಣ್ಣು. ಆದರೆ ಈಗಲೂ ಕೂಡ ಆತ ಹೇಳ್ತಿದ್ದಾನೆ 3ರಿಂದ 4 ಕಡೆಗಳಲ್ಲಿ ಜಾಗ ಇದೆ ಅಂತ ಅನಾಮಿಕ ಹೇಳ್ತಿದ್ದಾನೆ. ಮತ್ತೆ ಮಣ್ಣು ಆಗಿದ್ರೆ ಶವ ಸಿಗುತ್ತೆ ಅಂತ ದೂರುದಾರ ಹೇಳ್ತಾ ಇದ್ದಾನೆ. ಜೊತೆಗೆ 1994ರಿಂದ 2014ರವರೆಗಿನ ಮಾಹಿತಿಯನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರೆ. ಆಗ ಆತ ಹೇಳ್ತಾ ಇರೋದು, ಶವ ಹೂಳೋದಕ್ಕೆ ನನಗೆ ಮಾಹಿತಿ ಕೇಂದ್ರದಿಂದ ಮೆಸೇಜ್ ಬರ್ತಾ ಇತ್ತು, ಅವ್ರು ಹೇಳಿರೋ ಕಡೆ ನಾನು ಶವವನ್ನು ಮಣ್ಣು ಮಾಡ್ತಿದ್ದೆ ಅಂತ ಹೇಳಿದ್ದಾನೆ. ಕೆಲ ಕಡೆಗಳಲ್ಲಿ ಗಿಡ ಮರಗಳು ಬೆಳೆದಿದೆ, ನಿರ್ದಿಷ್ಟವಾದ ಸ್ಥಳ ಗುರುತಿಸೋದಕ್ಕೆ ಕಷ್ಟ ಆಗ್ತಿದೆ, ನಾನು ಶವಗಳನ್ನು ಹೂತು ಹಾಕಿರೋದು ಸತ್ಯ ಅಂತ ಅನಾಮಿಕ ಈಗ ಹೇಳ್ತಿದ್ದಾನೆ. ಮೊನ್ನೆಲ್ಲ ಹೇಳ್ತಾ ಇದ್ದ ಈ ಜಾಗದಲ್ಲಿ ಖಂಡಿತ ಶವ ಸಿಕ್ಕೇ ಸಿಗುತ್ತೆ, 13ನೇ ಪಾಯಿಂಟಲ್ಲಂತೂ 10ಕ್ಕಿಂತ ಹೆಚ್ಚು ಶವ ಸಿಗುತ್ತೆ ಅಂತ. ಆದರೆ ಇದೀಗ ಹೇಳ್ತಾ ಇದ್ದಾರೆ ನಾನು ಶವಗಳನ್ನು ಹೂತಿದ್ದೀನಿ, ಆದರೆ ನನಗೆ ಜಾಗ ಗುರುತಿಸೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಅನಾಮಿಕ ಹೇಳ್ತಾ ಇದ್ದಾನೆ. ಇಷ್ಟೆಲ್ಲ ವಿಚಾರಗಳನ್ನು ಅನಾಮಿಕ ಎಸ್ಐಟಿ ಮುಂದೆ ಹೇಳಿದ್ದು, ಈತನ ಹೇಳಿಕೆಯನ್ನ ಆಧರಿಸಿ ಸರ್ಕಾರಕ್ಕೆ ಎಸ್ಐಟಿ ವರದಿಯನ್ನ ನೀಡಲಿದೆ. ನಾಳೆ ಸರ್ಕಾರಕ್ಕೆ ವರದಿಯನ್ನ ಮಂಡನೆ ಮಾಡ್ತಾರೆ ಎಸ್ಐಟಿ ಅಧಿಕಾರಿಗಳು. ಮಧ್ಯಂತರ ವರದಿಯನ್ನ ಈಗಾಗಲೇ ಮಂಡನೆ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನೇ ಈಗ ನಿನ್ನೆ 4 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ಮಾಡಿದ್ರು. ಆದರೆ ಈ ಹಿಂದೆ ಕೂಡ ಇದನ್ನೇ ಹೇಳ್ತಾ ಇದ್ದ, ನಾನು ಅನೇಕ ಕಡೆಗಳನ್ನು ತೋರಿಸ್ತೀನಿ, 30 ಸ್ಥಳಗಳಿದೆ, ಅಲ್ಲೆಲ್ಲ ಕಡೆ ಶವ ಸಿಗುತ್ತೆ, ಅಲ್ಲಿ ಹೂತಿದ್ದೀನಿ ಅಂತ ಹೇಳಿ ಇದೀಗ ಮತ್ತೆ ಅದೇ ಕಥೆಯನ್ನ ಹೇಳ್ತಿದ್ದಾನೆ. ಇದೀಗ ಎಸ್ಐಟಿ ಅಧಿಕಾರಿಗಳು ಮತ್ತೆ ಉತ್ಖನನ ಮಾಡ್ತಾರಾ ಹೇಗೆ? ಜೊತೆಗೆ ಮತ್ತೇನಾದ್ರೂ ಈತನ ವಿಚಾರಣೆಯನ್ನ ನಡೆಸಲಾಗತ್ತಾ? ಈಗ ವರದಿಯನ್ನ ನಾಳೆನೆ ಕೊಡ್ತಾರಾ ಹೇಗೆ? ಎಸ್, ಖಂಡಿತವಾಗ್ಲೂ ನವಿತಾ, ಜುಲೈ 28ನೇ ತಾರೀಕಿನಿಂದ ಆಗಸ್ಟ್ 18ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನು ಈಗಾಗಲೇ ಸಂಗ್ರಹವನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಉತ್ಖನನ ಅನ್ನುವಂಥದ್ದು ಮತ್ತೆ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಅಷ್ಟೇ ಸದ್ಯಕ್ಕೆ ಎಸ್ಐಟಿ ಬಿಟ್ಟ ಹಾಗೆ ಕಾಣ್ತಾ ಇರುವಂತದ್ದು. ಯಾಕಂದ್ರೆ ದೂರುದಾರ ಇನ್ನೂ ಕೂಡ ಅಷ್ಟೇ 2 ಪ್ಲೇಸ್ಗಳನ್ನ ನಾನು ತೋರಿಸ್ತೀನಿ, ಆ ಒಂದು 2 ಪ್ಲೇಸ್ಗಳನ್ನ ನೀವು ಹಾಗಾದ್ರೆ ಒಂದಷ್ಟು ಅಸ್ಥಿಗಳು ಸಿಗುತ್ತೆ ಅನ್ನುವಂಥದ್ದು ಹೇಳಿದ್ರೆ, ಆದ್ರೆ 2 ಪ್ಲೇಸ್ಗಳನ್ನು ಸದ್ಯಕ್ಕೆ ಅಗಿಯುವಂತದ್ದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಎಸ್ಐಟಿ ಬಂದಿರುವಂತದ್ದು. ಯಾಕಂದ್ರೆ ಆತ ತೋರಿಸಿರುವಂತಹ 17 ಪ್ಲೇಸ್ಗಳಲ್ಲಿ ಕೇವಲ ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿದ್ ಬಿಟ್ರೆ ಬೇರೆಲ್ಲೂ ಕೂಡ ಅಷ್ಟೇ ಏನು ಸಿಕ್ಕಿರ್ಲಿಲ್ಲ. ಈ ಒಂದು ಕಾರಣಕ್ಕೋಸ್ಕರನೇ ಎಸ್ಐಟಿಯ ಅಧಿಕಾರಿಗಳಿಗೆ ಸದ್ಯಕ್ಕೆ ದೂರುದಾರರ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂತದ್ದು. ಆ ಒಂದು ಕಾರಣದಿಂದಾಗಿ ನಿನ್ನೆ ಸುಮಾರು 4.5 ಗಂಟೆಗಳ ಕಾಲ ಆತನನ್ನ ಎನ್ಕ್ವೈರಿ ಮಾಡ್ತಾರೆ. ಆತ ಕೊಟ್ಟಂತ ಪ್ರತಿಯೊಂದು ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. 1994ರಿಂದ 2014ರವರೆಗೂ ಕೂಡ ಅಷ್ಟೇ ಆತ ಏನೆಲ್ಲ ಕೆಲಸಗಳನ್ನ ಧರ್ಮಸ್ಥಳದಲ್ಲಿ ಮಾಡಿದ್ದ, ಎಲ್ಲಿ ಆತ ವಾಸ್ತವ್ಯವನ್ನು ಹೂಡಿದ್ದ, ಎಷ್ಟು ಶವಗಳನ್ನ ಆತ ತಗೊಂಡೋಗಿದ್ದ, ಪ್ರತಿಯೊಂದನ್ನು ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ಒಂದಷ್ಟು ಸ್ಥಳ ಮಹಜರು ಪ್ರಕ್ರಿಯೆಗಳು ಬಾಕಿ ಇತ್ತು. ಆ ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇದಾಗಿದ್ದಾದಂತಹ ಬಳಿಕ ಈಗ ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ಕೊಡೋದಕ್ಕೂ ಕೂಡ ಎಸ್ಐಟಿ ತೀರ್ಮಾನವನ್ನ ಮಾಡಿರುವಂತದ್ದು. ಯಾಕಂದ್ರೆ ಸ್ಥಳ ಮಹಜರು ಪ್ರಕ್ರಿಯೆಗಳು ಒಂದಷ್ಟು ಪೆಂಡಿಂಗ್ ಆದಂತ ಕಾರಣಕ್ಕೋಸ್ಕರ ಮೊನ್ನೆ ಸ್ಥಳ ಮಹಜರನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಈತನ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡಬೇಕಾಗಿತ್ತು. 17 ಪ್ಲೇಸ್ಗಳಲ್ಲೂ ಕೂಡ ಅಷ್ಟೇ ಈಗಾಗಲೇ ಉತ್ಖನನ ಆದಂತಹ ಬಳಿಕ ಆತನಿಂದ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಬೇಕಾಯ್ತು. ಆ ಒಂದು ಸ್ಟೇಟ್ಮೆಂಟ್ ಗಳನ್ನು ಕೂಡ ನಿನ್ನೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈತ ಒಬ್ಬನೇ ಶವವನ್ನ ಹೂತಾಕಿದ್ದಷ್ಟೇ ಅಲ್ಲದೆ ಆತನ ಜೊತೆ ಇನ್ನೂ 3 ಜನ ಇದ್ರು ಅನ್ನುವಂಥದ್ದನ್ನ ಆತ ಹೇಳಿದಾನೆ. ಆ 3 ಜನರ ಪೈಕಿ ಓರ್ವ ಸಾವನ್ನಪ್ಪಿದ್ರೆ, ಇಬ್ರು ಕೂಡ ಇನ್ನೂ ಬದುಕಿದ್ದಾರೆ. ಆ ಇಬ್ಬರನ್ನು ಕೂಡ ಅಷ್ಟೇ ಈಗಾಗಲೇ ಯಾರು ಅನ್ನುವಂಥದ್ದನ್ನು ಕೂಡ ಆತನ ಕೈಯಿಂದಲೇ ಹೇಳಿಸ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಅಷ್ಟೇ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಏನಕ್ಕೆ ಆತನ ಜೊತೆಯಲ್ಲಿದ್ದಂಥವ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು ಅಂತಂದ್ರೆ, ಮೇಲ್ನೋಟಕ್ಕೆ ಈತ ಹೇಳ್ತಾ ಇರುವಂತಹದ್ದು ಸುಳ್ಳು ಅನ್ನುವಂಥದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಒಂದು ರೀತಿಯಂತ ನಿರ್ಧಾರಕ್ಕೆ ಬಂದಾಗ ಕಾಣ್ತಾ ಇದೆ. ಯಾಕಂದ್ರೆ ಆತನೇ ಶವಗಳನ್ನ ತಗೊಂಡೋಗಿದ್ದೀನಿ, ನಾನೇ ಹೂತಾಕಿದ್ದೀನಿ ಅಂದಂತ ವ್ಯಕ್ತಿ 17 ಪ್ಲೇಸ್ಗಳನ್ನ ತೋರಿಸಿದ್ರು ಕೂಡ ಅಷ್ಟೇ ಆ ಒಂದು ಪ್ಲೇಸ್ಗಳಲ್ಲಿ ಯಾವುದೇ ರೀತಿಯಂತ ಕಳೆಬರ ಅನ್ನುವಂಥ ಸಿಕ್ಕಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಈತನ ಮೇಲೆ ಅನುಮಾನವನ್ನ ಮೂಡಿದ್ದಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಆತ ಜೊತೆ ಕೆಲಸ ಮಾಡ್ತಿದ್ದಂತ ಮತ್ತಿಬ್ಬರನ್ನು ಕೂಡ ಈಗಾಗಲೇ ಪೊಲೀಸರು ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಕೂಡ ಅಷ್ಟೇ ಕೇಳ್ತಾರೆ, ನಿಜವಾಗ್ಲೂ ಕೂಡ ಈತ ಶವಗಳನ್ನ ಎತ್ಕೊಂಡು ಹೋಗಿದ್ನ, ನಿಜವಾಗ್ಲೂ ಈತ ಶವಗಳನ್ನ ಹೂತಾಕಿದ್ನ ಏನು ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಮಾಹಿತಿ ಸಂಗ್ರಹ ಮಾಡಕ್ ಮುಂದಾಗಿರುವಂತದ್ದು. ಇದುವರೆಗಿನ ತನಿಖೆ ಏನು ಜುಲೈ 28ನೇ ತಾರೀಕಿನಿಂದ ಇಲ್ಲಿವರೆಗೂ ಏನೆಲ್ಲ
ಏನೆಲ್ಲ ಇನ್ವೆಸ್ಟಿಗೇಷನ್ ಆಯಿತು ಆ ಇನ್ವೆಸ್ಟಿಗೇಷನ್ ನ ರಿಪೋರ್ಟ್ ಅನ್ನು ಈಗಾಗಲೇ ಸಿದ್ಧ ಮಾಡ್ಕೊಂಡಿದ್ದಾರೆ. ಸ್ಥಳ ಮಹಾಜರು ಪ್ರಕ್ರಿಯೆಗಳಾಗಿರ್ಬೋದು, FSL ನ ರಿಪೋರ್ಟ್ಸ್ ಆಗಿರ್ಬೋದು, ಆ ಬುರುಡೆಯ ರಿಪೋರ್ಟ್ಸ್ ಆಗಿರ್ಬೋದು, ಜೊತೆಗೆ ಒಂದಷ್ಟು ಸಾಕ್ಷಿಗಳ ಹೇಳಿಕೆಗಳನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ. ಆ ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು, ಹೀಗೆ ಪ್ರಮುಖವಾಗಿ ಇಲ್ಲಿವರೆಗೂ ನಡೆದಂತಹ ತನಿಖಾ ವರದಿಯನ್ನು ಸದ್ಯಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು ಬಹುತೇಕ ಇವತ್ತು ರಾತ್ರಿಯ ಒಳಗಾಗಿ ಅಥವಾ ನಾಳೆ ಬೆಳಿಗ್ಗೆ ಒಳಗಾಗಿ ಗೃಹ ಸಚಿವರಿಗೆ ಸಂಪೂರ್ಣವಾದಂತಹ ಒಂದು ರಿಪೋರ್ಟ್ ಅನ್ನು ಕೊಡ್ತಾರೆ. ಯಾಕಂದ್ರೆ ಸದನದಲ್ಲೂ ಕೂಡ ಅಷ್ಟೇ ಮಧ್ಯಂತರ ವರದಿಯನ್ನ ಕೊಡಿ, ಏನು ಇನ್ವೆಸ್ಟಿಗೇಷನ್ ಆಗ್ತಿದೆ ಜನಕ್ಕೆ ನೀವು ದಯವಿಟ್ಟು ತಿಳಿಸಿ. ಯಾಕಂದ್ರೆ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡುವಂತಹದ್ದು ಹೆಚ್ಚಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲೊಂದು ರೀತಿ ಷಡ್ಯಂತ್ರವನ್ನು ಮಾಡ್ಕೊಂಡು ಒಂದು ಟೀಮ್ ಇಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಇದರ ಬೆನ್ನಲ್ಲಾಗಿ ಸರ್ಕಾರವೂ ಕೂಡ ಅಷ್ಟೇ ಸೋಮವಾರದಂದು ಅಂದ್ರೆ ನಾಳೆ ಸದನದಲ್ಲಿ ಈ ಒಂದು ಮಧ್ಯಂತರ ವರದಿಯ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ರು. ಅದರಂತೆ DK ಶಿವಕುಮಾರ್ ಕೂಡ ಇವತ್ತು ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾಳೆ ಗೃಹ ಸಚಿವರು ಪ್ರಸ್ತಾಪವನ್ನ ಮಾಡ್ತಾರೆ, ವರದಿಯನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಬಹುತೇಕ ನಾಳೆ ಕನ್ಕ್ಲೂಷನ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಜೊತೆಗೆ ಮತ್ತೆ ಈ ಒಂದು ದೂರುದಾರ ಹೇಳಿರುವಂತಹ 2 ಪ್ಲೇಸ್ಗಳನ್ನ ಉತ್ಖನನ ಮಾಡ್ತಾರ ಅಥವಾ 2 ಪ್ಲೇಸ್ಗಳನ್ನ ಬಿಟ್ಟು ಆ ಒಂದು 2 ಪ್ಲೇಸ್ ಉತ್ಖನನ ಪ್ರಿಯ ಅನ್ನುವಂಥದ್ದು ಮುಂದೆ ಮಾಡೋಣ ಅಂತ ಹೇಳ್ಬಿಟ್ಟು ಆತನನ್ನೇ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಆತನ ಹಿನ್ನೆಲೆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನವಿತಾ ಹಾಗೆ ಸಂಪರ್ಕದಲ್ಲಿ ಮಂಜುನಾಥ್. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಗೂ ಅನನ್ಯ ಭಟ್ ಫೋಟೋವನ್ನ ಆಕೆಯ ತಾಯಿ ಸುಜಾತಾ ಭಟ್ ರಿಲೀಸ್ ಮಾಡಿದ್ದಾರೆ. 2003ರಲ್ಲಿ ಅನನ್ಯ ಭಟ್ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ ಅವತ್ತು ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ರು ಅನನ್ಯ ಭಟ್ ತಾಯಿ ಸುಜಾತಾ ಭಟ್. ಮಗಳನ್ನ ಹುಡುಕಿ ಕೊಡಿ ಅಂತ ಹೇಳಿ ಅಮ್ಮ ಸುಜಾತಾ ಭಟ್ ದೂರನ್ನ ದಾಖಲಿಸಿದ್ರು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಮೊರೆ ಹೋಗಿದ್ರು ತಾಯಿ ಸುಜಾತಾ ಭಟ್ ಅವರು. ಈಗ ಆರೋಪ ಪ್ರತ್ಯಾರೋಪಗಳು ಅಂದ್ರೆ ಸುಜಾತಾ ಭಟ್ ಮೇಲೇನೆ ಆರೋಪಗಳು ಬರ್ತಾ ಇದೆ. ಆಕೆಗೆ ಮದುವೆ ಆಗಿಲ್ಲ ಅನ್ನುವಂಥದ್ದು ಒಂದು ವಿಚಾರ, ಆದ್ರೆ ಜೊತೆಗೆ ಆಕೆಗೆ ಮಕ್ಕಳಿಲ್ಲ ಅನ್ನುವಂತಹ ವಿಚಾರಗಳು, ಹೀಗೆ ಮಗಳ ಫೋಟೋ ಎಲ್ಲಿ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಇದೀಗ ಈ ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕ್ಷಿ ತೋರಿಸಬೇಕು ಅನ್ನುವ ಕಾರಣಕ್ಕಾಗಿ ಮಗಳ ಫೋಟೋವನ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಆರೋಪ ಪ್ರತ್ಯಾರೋಪಗಳ ನಡುವೆ ಮಗಳ ಫೋಟೋವನ್ನ ಬಿಡುಗಡೆ ಮಾಡಿದ್ದು ತನ್ನ ವಕೀಲ ಮಂಜುನಾಥ ಸಮ್ಮುಖದಲ್ಲಿ ಫೋಟೋವನ್ನ ರಿಲೀಸ್ ಮಾಡಿದ್ದಾರೆ ತಾಯಿ ಸುಜಾತಾ ಭಟ್. ಫೋಟೋ ಕೊಟ್ರೆ ಮಗಳನ್ನ ವಾಪಸ್ ಕೊಡ್ತೀರಾ ಅಂತ ಹೇಳಿ ಅಳನ್ನು ಕೂಡ ತೋಡ್ಕೊಂಡಿದ್ದಾರೆ ಸುಜಾತಾ ಭಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಮಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿತ್ತು, ತಾಯಿಯ ಬಗ್ಗೆನೇ ಈಗ ಸಾಕಷ್ಟು ಅನುಮಾನಗಳು ಪ್ರಶ್ನೆಗಳು ಕೂಡ ಇರುವಂತಹ ಈ ಸಂದರ್ಭದಲ್ಲಿ ಇದೀಗ ಈ ಫೋಟೋ ತನಿಖೆಗೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ? ನವಿತಾ, 2003ರಲ್ಲಿ ಅನನ್ಯ ಭಟ್ ಎನ್ನುವಂತಹ ವಿದ್ಯಾರ್ಥಿನಿ ಧರ್ಮಸ್ಥಳದಿಂದ ನಾಪತ್ತೆ ಆಗ್ತಾರೆ. ನಾಪತ್ತೆ ಆದಂತಹ ವಿದ್ಯಾರ್ಥಿನಿ ಎಲ್ಲೋಗಿದ್ದಾರೆ, ಇವತ್ತು ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅಷ್ಟೇ ನಿಗೂಢವಾಗಿ ಇದೆ. ಇದೇ ಒಂದು ಕಾರಣಕ್ಕೋಸ್ಕರ SIT ರಚನೆ ಆದಂತಹ ಬೆನ್ನಲ್ಲೇ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಆ ಒಂದು ಕಂಪ್ಲೇಂಟ್ ನಲ್ಲಿ ಕೂಡ ಅವ್ರು ಹೇಳಿರುವಂತಹದ್ದು, ನನ್ನ ಮಗಳು 2003ರಲ್ಲಿ ಧರ್ಮಸ್ಥಳದಿಂದ ನಾಪತ್ತೆ ಆಗ್ತಾರೆ. ನಾಪತ್ತೆ ಅಂತ ಮಗಳು ಎಲ್ಲಿದ್ದಾಳೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ಮಾಹಿತಿ ಇಲ್ಲ. ಬದಲಾಗಿ ಆಕೆ ಬದುಕಿದಾಳ ಸತ್ತಿದಾಳ ಅನ್ನುವಂಥದ್ದು ಕೂಡ ಅಷ್ಟೇ ಮಾಹಿತಿ ಇಲ್ಲ. ಒಂದ್ ವೇಳೆ ಏನಾದ್ರೂ ಆಕೆ ಸಾವನ್ನಪ್ಪಿದ್ರೆ ಕನಿಷ್ಠ ಪಕ್ಷ ಆಕೆಯ ಸಮಾಧಿಯನ್ನಾದ್ರೂ ನಮಗೆ ತೋರಿಸಿ ಅನ್ನುವಂತ ಒಂದಷ್ಟು ಮನವಿಗಳನ್ನ SP ಗೆ ಮಾಡ್ಕೊಂಡಿರ್ತಾರೆ. ಇದಾದಂತ ಬಳಿಕ SIT ಅವರು ಕೂಡ ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾಗ್ತಿರುವಂತಹದ್ದು. ಈ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆಗುತ್ತೆ. ನಿಜಕ್ಕೂ ಕೂಡ ಅಷ್ಟೇ ಸುಜಾತಾ ಭಟ್ಗೆ ಅನನ್ಯ ಭಟ್ ಅನ್ನುವಂತ ಮಗಳಿದ್ದಾಳ, ಸುಜಾತಾ ಭಟ್ಗೆ ಮದುವೆ ಆಗಿದೆಯಾ, ಹೀಗೆ ಏಕೆ ಇಷ್ಟು ವರ್ಷ ಇಲ್ಲದೆ ಇರುವಂತದ್ದು ಯಾಕೆ ಬಂದಿರುವಂತದ್ದು, ಎಲ್ಲೋ ಒಂದ್ ಕಡೆ ಇದೊಂದು ರೀತಿಯಂತಹ ಪಿತೂರಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಆರಂಭ ಆಗಿತ್ತು. ಇವತ್ತು ಅನನ್ಯ ಭಟ್ ಫೋಟೋವನ್ನು ಕೂಡ ಅಷ್ಟೇ ತನ್ನ ತಾಯಿ ರಿಲೀಸ್ ಮಾಡಿರುವಂತದ್ದು. ವಕೀಲರ ಸಮ್ಮುಖದಲ್ಲಿ ಆ ಫೋಟೋ ರಿಲೀಸ್ ಮಾಡಿದಂತ ಬಳಿಕ ಆಕೆ ಒಂದು ಹೇಳ್ತಿರುವಂತದ್ದು, ಇಷ್ಟು ದಿನನೂ ಕೂಡ ಕೇಳ್ತಾ ಇದ್ರಿ ನಿಜವಾಗ್ಲೂ ಅನನ್ಯ ಭಟ್ ಅನ್ನುವಂತ ಅವ್ರು ಇದ್ರೆ ಆಕೆ ಫೋಟೋ ಯಾಕೆ ಹೊರಗಡೆ ಬಿಡ್ತಿಲ್ಲ ಅನ್ನುವಂತ ಒಂದಷ್ಟು ಪ್ರಶ್ನೆ ಮಾಡ್ತಿದ್ರು. ಇವತ್ತು ಆ ಒಂದು ಫೋಟೋವನ್ನು ಅವರು ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದಂತ ಬಳಿಕ ಅನನ್ಯ ಭಟ್ ನ ಫೋಟೋ ಇದು, ಇವತ್ತು ನಾನು ಫೋಟೋ ರಿಲೀಸ್ ಮಾಡಿದ್ದೀನಿ, ನನಗೆ ನನ್ನ ಮಗಳು ಸಿಗ್ತಾಳಾ ಅಥವಾ ನನಗೆ ನ್ಯಾಯ ಸಿಗುತ್ತಾ ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರುವಂತದ್ದು. ನಿಜಕ್ಕೂ ಕೂಡ ಇಷ್ಟು ದಿನ ಅನನ್ಯ ಭಟ್ ಇದಾರಾ ಇಲ್ವಾ ಅಂತ ಹೇಳ್ತಾ ಇದ್ರು. ಈಗ ಅನನ್ಯ ಭಟ್ ನ ಫೋಟೋ ರಿಲೀಸ್ ಮಾಡಿದರೆ ಈಗ ಆಕೆ ಕೇಳ್ತಾ ಇರುವಂತದ್ದೊಂದೇ, ಅನನ್ಯ ಭಟ್ ಎಲ್ಲೋದ್ರು? 23 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಆಕೆಗೋಸ್ಕರ ಹುಡುಕಾಟವನ್ನ ಮಾಡ್ತಾ ಇದ್ದೀನಿ. ಆಕೆ ಬದುಕಿದಾಳ ಸತ್ತಿದಾಳ ಒಂದೂ ಗೊತ್ತಾಗ್ತಾ ಇಲ್ಲ. ಒಂದಷ್ಟು ಮೂಲಗಳ ಪ್ರಕಾರವಾಗಿ ಆಕೆಯು ಕೂಡ ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿರುವಂತ ಶಂಕೆ ಇದೆ. ಆ ಬಳಿಕ ಆಕೆಯನ್ನು ಕೂಡ ಶವವನ್ನು ಹೂತಾಕಿದ್ದಾರೆ ಅಂತ ಒಂದಷ್ಟು ರೂಮರ್ಸ್ ಇದೆ. ಅದು ನಿಜನಾ ಸುಳ್ಳ ಅನ್ನುವಂಥದ್ರ ಬಗ್ಗೆ ಕೂಡ ಆಕೆ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಈಗ SIT ಗೆ ದೂರು ಕೊಟ್ಟಿರುವಂತದ್ದು. SIT ಅಧಿಕಾರಿಗಳು ಈಗ ಇನ್ವೆಸ್ಟಿಗೇಷನ್
ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಸದ್ಯದ ಇನ್ವೆಸ್ಟಿಗೇಷನ್ ಅಲ್ಲಿ ಅನನ್ಯ ಭಟ್ನ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೂಡ ಅಷ್ಟೇ SIT ಅಧಿಕಾರಿ ಸಿಕ್ಕಿಲ್ಲ. ಬದಲಾಗಿ ದೂರುದಾರನು ಕೂಡ ಅಷ್ಟೇ ಸ್ಪೆಸಿಫಿಕ್ ಆಗಿ ಅನನ್ಯ ಭಟ್ ಅನ್ನ ನಾನು ಅಲ್ಲಿ ಹೂತಾಕಿದ್ದೀನಿ ಅನ್ನುವಂಥ ವಿಚಾರವೂ ಕೂಡ ಅಷ್ಟೇ SIT ಮುಂದೆ ಪ್ರಸ್ತಾಪವನ್ನು ಮಾಡಿಲ್ಲ. ಈ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ SIT ನಡೆತಿರುವ ಇನ್ವೆಸ್ಟಿಗೇಷನ್ ಅಲ್ಲಿ ಅನನ್ಯ ಭಟ್ನ ಇನ್ವೆಸ್ಟಿಗೇಷನ್ ಕೂಡ ಅಷ್ಟೇ ಬರುತ್ತಾ ಇಲ್ವಾ ಅನ್ನುವಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿರುತ್ತೆ ನವಿತಾ. ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.